ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ಶ್ರಾವಣ ಮಾಸದಲ್ಲಿ ತಮ್ಮ ರಾಷ್ಟ್ರಾಧಿಪತಿ ಲಗ್ನಾಧಿಪತಿ ಹಾಗೂ ಷಷ್ಠ ಸ್ಥಾನಾಧಿಪತಿ ಅಷ್ಟಮ ಸ್ಥಾನದಲ್ಲಿ ಗೋಚರಿಸುವಾಗ ದೇಹದ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಮತ್ತು ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಆ ಜಾಗ್ರತೆ ವಹಿಸ್ತಕ್ಕಂಥದ್ದು. ಲಗ್ನಾಧಿಪತಿನೇ ಅಷ್ಟಮ ಸ್ಥಾನದಲ್ಲಿ ಇರ್ತಕ್ಕಂತಹ ಸಮಯದಲ್ಲಿ ಏನಪ್ಪಾ, ಇತ್ತೀಚಿನ ವ್ಯವಹಾರಗಳಲ್ಲಿ ಈಗೇನೋ ಸ್ವಲ್ಪ ಚುರುಕ ಕೆಲಸ ಕಾರ್ಯಗಳು ನಡೀತಾ ಇತ್ತು, ಈಗ ನನ್ನ ದೇಹದ ಆರೋಗ್ಯನೇ ಸರಿ ಇಲ್ವಲ್ಲಪ್ಪ ಅನ್ನೋ ಒಂದು ಸಮಯ ಇದಾಗಿರ್ತದೆ. ಕುಟುಂಬ ಧನಸ್ಥಾನಾಧಿಪತಿ ಇಲ್ಲಿ ಗುರುದೇವರು ಪೂರ್ವಾಯಿತ ಪುಣ್ಯಸ್ಥಾನ ಹಾಗೂ ಕುಟುಂಬ ಧನಸ್ಥಾನಾಧಿಪತಿ ಭಾಗ್ಯಸ್ಥಾನದಲ್ಲಿ ಗೋಚಾರ. ಗುರುವಿನಿಂದನೇನೋ ಈ ಸಮಯದಲ್ಲಿ ನಿಮ್ಗೆ ಶುಭ ಫಲನೇ ನಡೀತಿರ್ತಕ್ಕಂಥದ್ದು. ಯಾವುದೇ ಗುರುವಿನ ಸಂಬಂಧಪಟ್ಟಂತೆ ಗುರುಬಲ ಇಲ್ಲಪ್ಪ ಅಂತಂದೇನಿ ಹೇಳಂಗಿಲ್ಲ. ನವೆಂಬರ್ 1ನೇ ತಾರೀಕಿನವರೆಗೂ ಈ ವೃಶ್ಚಿಕ ರಾಶಿಯವರಿಗೆ ಗುರುಬಲ ಇರ್ತಕ್ಕಂಥದ್ದು. ತೃತೀಯ ಹಾಗೂ ಸುಖಸ್ಥಾನಾಧಿಪತಿ ಪೂರ್ವಾರ್ಜಿತ ಪುಣ್ಯ ಸ್ಥಾನದಲ್ಲಿ ವಕ್ರಿ. ಇಲ್ಲಿ ಕೆಲವೊಬ್ರು ವೃಶ್ಚಿಕ ರಾಶಿಯವರು ಏನ್ ಹೇಳ್ತಾರೆ ಅಂತಂದ್ರೆ, ನಮ್ಗೆ ಈ ಜ್ಯೋತಿಷಿಗಳೆಲ್ಲ ಭಾಗ್ಯದಲ್ಲಿ ಗುರು ಇರೋದ್ರಿಂದ ಭಾಗ್ಯೋದಯ ಹಂಗಾಗ್ಬಿಡುತ್ತೆ ಹಿಂಗಾಗ್ಬಿಡುತ್ತೆ ಅಂತಂದು ಹೇಳಿ ಎಲ್ರೂ ಹೇಳ್ತಾರೆ. ಆದ್ರೆ ನಮ್ಗೆ ಯಾವುದೇ ಕೆಲಸ ಕಾರ್ಯಗಳು ನಡೀತಾ ಇಲ್ಲ ಈ ಸಮಯದಲ್ಲಿ ಅಂತಾರೆ. ಒಂದು ನಾವು ನೆನ್ಪಿಟ್ಕೋಬೇಕು, ಇದು ಕರ್ಮ ಭೂಮಿ. ಈ ಮಣ್ಣಲ್ಲಿ ಹುಟ್ಟಿದಂಥವ್ರೆಲ್ಲನ ಹಿಂದಿನ ಜನ್ಮದ ಕರ್ಮ ಫಲಗಳನ್ನ ಅನುಭವಿಸೇ ತೀರಿಸ್ಬೇಕು. ಉದಾಹರಣೆ ಹೇಳೋದಾದ್ರೆ, ಶ್ರೀಕೃಷ್ಣ ಪರಮಾತ್ಮ ಜನನ ಆಗಂತ ಸಮಯದಲ್ಲಿ ವಾಸುಕಿ ವಸುದೇವರು ತನ್ನ ಕಂಸಾಸುರ ಬಂಧನದಲ್ಲಿ ಇಟ್ಟಿರ್ತಾರೆ. ಆ ಕೃಷ್ಣ ಪರಮಾತ್ಮ ತನ್ನ ತಾಯಿ ತಂದೆನ ಬಂಧನವನ್ನ ಬಿಡಿಸ್ಬೇಕಾದ್ರೆ ಸರಿಸುಮಾರು 14 ವರ್ಷಗಳ ಕಾಲ ಆಗುತ್ತೆ. ಆಗ ವಸುಕಿ ವಾಸುದೇವರು ಶ್ರೀಕೃಷ್ಣ ಪರಮಾತ್ಮನ ಕೇಳ್ತಾರೆ, ಜಗತ್ತಿಗೆ ಗುರು ನೀನು, ಜಗತ್ತಿಗೆ ಒಡೆಯ ನೀನು, ಆದ್ರೂ ಸಹ ನಮ್ಮನ್ನ ಯಾಕೆ ನೀನು ಬಂಧನದಲ್ಲಿ ಇಟ್ಟಿದ್ದಿ ವಿನಾಕಾರಣ ಅಂತಂದೇಳಿ ಕೇಳಿದಾಗ ಆಗ ಭಗವಂತ ಹೇಳ್ತಾರೆ, ನಾನು ಹಿಂದಿನ ಜನ್ಮ ಅಂತಂದೇಳಿ ರಾಮನಾಗಿ ನಾನು ಹುಟ್ಟಂತ ಸಮಯದಲ್ಲಿ ನಾನು ಯಾವುದೇ ತಪ್ಪು ಮಾಡಿಲ್ಲ ಅಂದ್ರೂ ಸಹ ನೀವು ನನ್ನ 14 ವರ್ಷಗಳ ಕಾಲ ವನವಾಸ ಕಳಿಸಿದ್ರಿ. ಆದ್ರಿಂದ ಈಗ ಆ ಕರ್ಮಫಲನ ನೀವು ಅನುಭವಿಸ್ಬೇಕಾಗಿರ್ತದೆ. ಹಂಗಾಗಿ ನೀವೇನೇ ತಪ್ಪು ಮಾಡಿಲ್ಲ ಅಂದ್ರೂ ಸಹ ಹಿಂದಿನ ಜನ್ಮದ ಕರ್ಮಫಲವಾಗಿ ಈ ಜನ್ಮದಲ್ಲಿ ನೀವು 14 ವರ್ಷಗಳ ಕಾಲ ಬಂಧನದಲ್ಲಿದ್ರಿ. ಇಲ್ಲಿ ಏನ್ ಹೇಳುತ್ತೆ, ಯಾರಿಂದನೂ ಕೂಡ ಕರ್ಮಫಲಗಳು ಹೊರತಾಗಕ್ಕೆ ಆಗೋದಿಲ್ಲ. ಎಲ್ರನ್ನೂ ಸಹ ಅವರವರ ಪೂರ್ವಾದಿತ ಪುಣ್ಯ ಫಲಗಳು ಕರ್ಮಫಲಗಳು ಅನುಭವಿಸಿ ತೀರಿಸ್ಬೇಕು ಅಂತಂದೇಳಿ ಹೇಳ್ತಕ್ಕಂಥದ್ದು ಇಲ್ಲಿ ಭಗವಂತನ ಆಜ್ಞೆ ಆಗಿರ್ತಕ್ಕಂಥದ್ದು. ಇಲ್ಲಿ ತೃತೀಯಾಧಿಪತಿ ಸುಖಾಧಿಪತಿ ಪೂರ್ವಾಯಿತ ಪುಣ್ಯಸ್ಥಾನ ಅಂದ್ರೆ ಇಲ್ಲಿ 5ನೇ ಮನೆಯಲ್ಲಿ ಶನಿದೇವರು ಗೋಚರಿಸುವಾಗ ಹಿಂದಿನ ಜನ್ಮದ ಕರ್ಮಫಲಗಳೆಲ್ಲ ಇರ್ತೈತಲ್ಲ, ಈ ಜನ್ಮದಲ್ಲಿ ಒಂದೊಂದಾಗಿ ತೊಂದರೆ ತಾಪತ್ರಯಗಳನ್ನ ಕೊಟ್ಟು ಸರಿದೂಗಿಸ್ಕೊಂತ ಹೋಗ್ತಾರೆ. ಹಂಗಂತಂದೇಳಿ ನಮ್ಗೆ ಕೆಲಸ ಕಾರ್ಯ ಆಗಲ್ಲಪ್ಪ ಅಂತಂದು ಹೇಳ್ಬಿಟ್ಟು ನಾವು ಸುಮ್ಮನೆ ಕೂರ್ತಕ್ಕಂತ ಸಮಯ ಇದಲ್ಲ. ಇಲ್ಲಿ ಸ್ಥಳ ಬದಲಾವಣೆ ಮಾಡ್ಬೇಕು, ಇಲ್ಲಪ್ಪ ಅಂತಂದ್ರೆ ಉದ್ಯೋಗನಾದ್ರೂ ಬದಲಾವಣೆ ಮಾಡ್ಬೇಕು. ಪಂಚಮ ಸ್ಥಾನದಲ್ಲಿ ಶನಿ ಶಾಂತಿಗೋಸ್ಕರ ಇಲ್ಲಿ ಈಗ ಇನ್ನೊಂದು ಎಚ್ಚರಿಕೆ ಏನಪ್ಪಾ ಅಂದ್ರೆ, ಪಂಚಮ ಸ್ಥಾನದಲ್ಲಿ ಶನಿದೇವರು ಹೊಕ್ರಿ ಆಗಿದ್ದಾಗ ಸುಖಸ್ಥಾನವನ್ನ ವೀಕ್ಷಣೆ ಮಾಡ್ತಾರೆ. ಆಲ್ರೆಡಿ ಈಗ ಸುಖಸ್ಥಾನದಲ್ಲಿ ರಾಹುದೇವರು ಗೋಚಾರ. ಪಂಚಮದಿಂದ ಶನಿದೇವರು ಸಹ ಸುಖಸ್ಥಾನವನ್ನು ನೋಡುವಾಗ ತಾಯಿ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ವಾಹನಗಳನ್ನ ಓಡಿಸುವಾಗ ಅಥವಾ ವಾಹನಗಳ ರಿಪೇರಿ ಸಂದರ್ಭದಲ್ಲಿ ಇದೆಲ್ಲನೂ ಸ್ವಲ್ಪ ಮನೆ ಕಡೆ ಇರ್ತಕ್ಕಂತ ತಾಯಿ ಆರೋಗ್ಯ ಆಗ್ಬೋದು, ಇದನ್ನೆಲ್ಲನೂ ಸ್ವಲ್ಪ ಗಮನ ಹರಿಸ್ಕೊಂಡು ನೀವು ಮುಂದುವರಿಬೇಕಾಗುತ್ತೆ. ಪೂರ್ವಾಯಿತ ಪುಣ್ಯಸ್ಥಾನ ಅಂತಂದ್ರೆ ಇಲ್ಲಿ ಶನಿದೇವರ ಶಾಂತಿ ಸಂದರ್ಭಕ್ಕೆ ಸಂಬಂಧಪಟ್ಟಂತೆ ಮಾಡಿಸ್ಕೊಬೇಕಾಗಿರ್ತಕ್ಕಂಥದ್ದು. ಪಂಚಮ ಶನಿ ಶಾಂತಿಗೋಸ್ಕರ ನೀವು ಕೋತಿಗಳಿಗೆ ಬೆಲ್ಲ ಬಾಳೆಹಣ್ಣು ಹಸಿ ಕಡಲೆಕಾಯಿ ಶನಿವಾರಗಳಲ್ಲಿ ಕೊಡ್ತಕ್ಕಂಥದ್ದು, ಒಂದು ಶನಿವಾರದಂದು ಸಿಂಧೂರ ಕೊಡ್ತಕ್ಕಂಥದ್ದು, ಇನ್ನೊಂದು ಶನಿವಾರಗಳಲ್ಲಿ ವಿಳೆದೆಲೆ ಮಾಲೆಯನ್ನ ಕೊಡ್ತಕ್ಕಂಥದ್ದು, ಇನ್ನೊಂದು ಶನಿವಾರದಲ್ಲಿ ತುಳಸಿ ಮಾಲೆಯನ್ನ ಕೊಡ್ತಕ್ಕಂಥದ್ದು. ಏನಾದ್ರೂ ಈ ವೃದ್ಧರಿಗೆ ಅಥವಾ ಅನಾಥಾಶ್ರಮಕ್ಕೆ ಸಂಬಂಧಪಟ್ಟಂಗೆ ಏನಾದ್ರೂ ಈ ಮಾತ್ರೆಗಳನ್ನ ಕೊಡ್ತಕ್ಕಂಥದ್ದು, ಹಣಕಾಸನ್ನ ಸಹಾಯ ಮಾಡ್ತಕ್ಕಂಥದ್ದು ಏನಾದ್ರೂ ಒಂದಲ್ಲ ಒಂದ್ ಮಾಡ್ತಾ ಇದ್ರೆ ನಿಮ್ಗೂ ಸಹ ಒಂದು ಒಳ್ಳೆ ಸಮಯ ಅನ್ನೋದು ಬಂದೇ ಬರುತ್ತೆ. ಎಲ್ರಿಗೂ ಅಂತಲ್ಲ, ಕೆಲವರಿಗೆ ದಶಾಭುಕ್ತಿ ಚೆನ್ನಾಗಿಲ್ಲಪ್ಪ ಅನ್ನೋರ್ಗ್ ಮಾತ್ರ ಭಗವಂತ ಈ ತರ ಕಷ್ಟ ಕಾರ್ಪಣ್ಯಗಳನ್ನ ಕೊಡ್ತಾನೆ. ದಶಾಭುಕ್ತಿ ಚೆನ್ನಾಗಿತ್ತಪ್ಪ ಅಂತಂದ್ರೆ ಅಷ್ಟೊಂದು ಕಷ್ಟ ಕಾರ್ಪಣ್ಯಗಳೇನು ಕೊಡಲ್ಲ. ಈ ಸಮಯದಲ್ಲೂ ಸಹ ಭಾಗ್ಯದಲ್ಲಿ ಗುರುದೇವರು ನಿಮ್ಗೆ ಒಳಿತನ್ನೇ ಮಾಡ್ತಾ ಹೋಗ್ತಾರೆ. ಇಲ್ಲಿ ಷಷ್ಠ ಸ್ಥಾನಾಧಿಪತಿ ಅಷ್ಟಮ ಸ್ಥಾನ, ಇಲ್ಲಿ ರಿಪು ರೋಗಾಧಿಪತಿನೂ ಸಹ ನಿಮ್ಮ ರಾಷ್ಟ್ರಾಧಿಪತಿನೇ ಆಗಿರೋದ್ರಿಂದ ಅಷ್ಟಮ ಸ್ಥಾನದಲ್ಲಿ ಇರ್ತಾರೆ.
ಹಣಕಾಸು ವಿಷಯಕ್ಕೆ, ಆರೋಗ್ಯ ವಿಷಯಕ್ಕೆ ಸಂಬಂಧಪಟ್ಟಂಗೆ ಸ್ವಲ್ಪ ಈ ಸಮಯದಲ್ಲಿ ಜಾಗೃತರಾಗಿರ್ಬೇಕು. ಸಪ್ತಮಾಧಿಪತಿ ಶುಕ್ರ ಗ್ರಹ ಏಕಾದಶ ಸ್ಥಾನದಲ್ಲಿ ನೀಚ ಸ್ಥಾನದಲ್ಲಿ ಗೋಚಾರ. ಧರ್ಮಪತ್ನಿಯ ಆರೋಗ್ಯ ಅಥವಾ ಯಜಮಾನನ ಆರೋಗ್ಯಕ್ಕೆ ಸಂಬಂಧಪಟ್ಟಂತನೂ ಸಹ ಈ ಸಂದರ್ಭಗಳಲ್ಲಿ ಸ್ವಲ್ಪ ಜಾಗ್ರತೆ ವಹಿಸ್ತಕ್ಕಂಥದ್ದು. ಇನ್ನು ಅಷ್ಟಮ ಸ್ಥಾನದಲ್ಲಿ ಇಲ್ಲಿ ಮಿಥುನ ರಾಶಿಯಲ್ಲಿ ರಾಶಾಧಿಪತಿ ಗೋಚರಿಸುವಾಗ ಉಸಿರಾಟಕ್ಕೆ ಸಂಬಂಧಪಟ್ಟಂತೆ, ಮತ್ತೆ ಸಂಚಾರ ಸ್ಥಾನದಲ್ಲಿ ಸಡನ್ ಆಗಿ ಏನಾದ್ರೂ ಎಡುವಂಥದ್ದು, ಬೀಳುವಂಥದ್ದು, ಮನೇಲಿ ಏನಾದ್ರೂ ಹರಿತವಾದ ವಸ್ತುಗಳಿಂದ ತೊಂದರೆ ತಾಪತ್ರಯಗಳಾಗುವಂಥದ್ದು, ವಿದ್ಯುತ್ತಿಂದ ಬೆಂಕಿಯಿಂದ ಏನಾದ್ರೂ ತೊಂದರೆ ತಾಪತ್ರಯಗಳನ್ನ ಮಾಡ್ಕೊಳ್ತಕ್ಕಂಥದ್ದು ಈ ಸಮಯದಲ್ಲಿ ನೀವು ನೋಡ್ಬೋದು. ಹಾಗಾಗಿ ನೀವೇನ್ ಮಾಡ್ತೀರಾ, ಪ್ರತಿನಿತ್ಯ ನಾರಸಿಂಹ ದೇವರ ಮಂತ್ರವನ್ನು ಪಠಿಸಿ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನಾರಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಈ ಮಂತ್ರನ ಪ್ರತಿನಿತ್ಯ 9 ಬಾರಿ ಹೇಳ್ತಾ ಹೋದ್ರೆ ನಿಮ್ಮ ರಾಶಾಧಿಪತಿಯಿಂದನೂ ಸಹ ಅಶುಭ ಫಲ ದೊರೆಯುವುದಿಲ್ಲ. ಇನ್ನು ಭಾಗ್ಯಸ್ಥಾನದಲ್ಲಿ ಗುರುವು ಗೋಚರಿಸುವಾಗ ಭಾಗ್ಯೋದಯ ಅಂತ ಹೇಳ್ತೀವಿ. ಭಾಗ್ಯಸ್ಥಾನ ಸಂಚಾರ ಮುಗಿಸಿ ಸೂರ್ಯದೇವರು 17ನೇ ತಾರೀಕು ಆಗಸ್ಟ್ 17ನೇ ತಾರೀಕು ಭಾಗ್ಯಸ್ಥಾನ ಸಂಚಾರ ಮುಗಿಸಿ ಸ್ವಸ್ಥಾನ ಸಿಂಹರಾಶಿಗೆ ಬಂದಾಗ ಇಲ್ಲಿ ಸೂರ್ಯದೇವರನ್ನ ಆತ್ಮಕಾರಕ ಪಿತೃಕಾರಕ ಅಂತಂದೇಳಿ ಹೇಳ್ತೀವಿ. ಕೇತುಗ್ರಹ ನಿಮ್ಗೆ ಕರ್ಮ ಕೇಂದ್ರ ಸ್ಥಾನದಲ್ಲಿ ಗೋಚರಿಸುವಾಗ ಆ ಮನೆಗೆ ಭಾಗ್ಯಸ್ಥಾನವನ್ನ ಸಂಚಾರ ಮುಗಿಸಿ ಕರ್ಮಸ್ಥಾನಕ್ಕೆ ಸೂರ್ಯದೇವರು ಬಂದಾಗ ತಂದೆಯ ಆರೋಗ್ಯ ಜಾಗೃತರಾಗಿ ನೋಡ್ಕೊಳ್ಳಿ. ಇನ್ನು ಲಾಭಸ್ಥಾನಾಧಿಪತಿ ಬುಧ ದೇವರು ಕರ್ಮ ಕೇಂದ್ರ ಸ್ಥಾನ ಹಾಗೂ ಏಕಾದಶ ಸ್ಥಾನದಲ್ಲಿ ಗೋಚರಿಸುವಾಗ ಏನಾದರೂ ವ್ಯವಹಾರಗಳಿಗೆ ಸಂಬಂಧಪಟ್ಟಂಗೆ ಕರ್ಮ ಉದ್ಯೋಗಗಳು ಅಂದ್ರೆ ಕೆಲಸ ಕಾರ್ಯಗಳಿಗೆ ಸಂಬಂಧಪಟ್ಟಂಗೆ ಸ್ವಲ್ಪ ಚುರುಕಾಗಿ ನಡೀತಕ್ಕಂಥ ಸಮಯ ಇದಾಗಿರ್ತದೆ. ಅಂತ ಏನು ಅಶುಭ ಫಲ ಇಲ್ಲದೆ ಇದ್ರೂ ಕೂಡ ಪಂಚಮ ಶನಿ ಶಾಂತಿ ಇಲ್ಲಿ ಆಚರಿಸ್ಕೊಳ್ಳೇಬೇಕು. ವ್ಯಯಾಧಿಪತಿ ಶುಕ್ರ ಗ್ರಹ ಇಲ್ಲಿ ಸೆಪ್ಟೆಂಬರ್ 2ನೇ ತಾರೀಕಿನವರೆಗೂ ಏಕಾದಶ ಸ್ಥಾನದಲ್ಲಿ ನೀಚ ಸ್ಥಾನ ಆದ್ರೂ ಕೂಡ ಶನಿ ದೃಷ್ಟಿಲಿ ಇರುತ್ತಾರೆ ಶುಕ್ರ ಗ್ರಹ. ಸ್ವಲ್ಪ ಏನಪ್ಪಾ ಅಂತಂದ್ರೆ ಸ್ತ್ರೀ ಹೆಣ್ಣು ಮಕ್ಕಳಿಗೆ ಸಂಬಂಧಪಟ್ಟಂಗೆ ಏನಾದರೂ ತೊಂದರೆ ತಾಪತ್ರಯಗಳನ್ನ ಅನುಭವಿಸ್ತಕ್ಕಂಥ ಸಮಯ ಇದಾಗಿರುತ್ತದೆ. ಹಂಗಾಗಿ ಲಕ್ಷ್ಮೀ ದೇವರಿಗೆ ಒಂದು ಕುಂಕುಮಾರ್ಚನೆ ಮಾಡಿಸಿ ಶುಕ್ರವಾರದಂದು ಪ್ರತಿನಿತ್ಯ ಲಕ್ಷ್ಮಿ ಅಷ್ಟೋತ್ತರ ಪಠಿಸಿ ಇನ್ನೂ ಅತಿ ಹೆಚ್ಚಿನ ಶುಭ ಫಲ ನೋಡಬಹುದು. ಶುಭವಾಗಲಿ.